ಈಗ ನೋಡಿ ನಾನು ಕಡಾಯಿಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಶೇಂಗಾನ ಹಾಕ್ತಾ ಇದ್ದೀನಿ. ಹಸಿ ಶೇಂಗಾ ರೀ. ನಾನು ಹುರಿದಿರುವ ಶೇಂಗಾ ಇಲ್ಲ ಅಂತೇಳಿ ನಾನು ಇದನ್ನ ಹುರಿದ್ಬಿಟ್ಟು ತಗೋತೆ. ಇಲ್ಲ ಹುರಿದಿರುವ ಶೇಂಗಾ ಇದ್ರೆ ನೀವು ಅದನ್ನ ಡೈರೆಕ್ಟಾಗಿ ಹಾಕಿನೇ ತಗೋರಿ. ನೋಡಿ ಈಗ ಶೇಂಗಾನ ಹುರಿದ್ಬಿಟ್ಟು ತಗೊಂಡಿದ್ದೀನಿ. ನೋಡಿ ಇವು ಆರಿದ್ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ತಗೋತೀನಿ ರೀ ನಾನು. ಈಗ ಇದೇ ಕಡಾಯಿಗೆ ನೋಡಿ 1 ಸ್ಪೂನ್ ಆಗಷ್ಟೇ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಇದನ್ನು ಲೋ ಫ್ಲೇಮ್ದಲ್ಲಿಟ್ಟನೆ ಕಲರ್ ಚೇಂಜ್ ಆಗ್ಲಾರ್ದಂಗೆ ಇದನ್ನು ಹುರಿದ್ಬಿಟ್ಟು ತಗೋಬೇಕ್ರಿ. ನೀವು ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಟ್ರಂದ್ರೆ ಬೇಗನೆ ಕಡಲೆ ಹಿಟ್ಟು ಸೀದ್ ಹೋಗ್ತದೆ ರೀ. ನೋಡಿ ಲೋ ಫ್ಲೇಮ್ದಲ್ಲಿಟ್ಟನೆ ಹುರಿರಿ. ಕಂಟಿನ್ಯೂ ಆಗನೆ ಕೈ ಆಡಿಸ್ಬೇಕ್ರಿ ಮತ್ತೆ. ನೋಡಿ ಒಂದು ಸ್ವಲ್ಪ ಬಿಟ್ರೂ ಕಡಲೆ ಹಿಟ್ಟು ಏನಾಗ್ತದೆ ಸೀದ್ ಹೋಗ್ತದೆ. ನೋಡಿ ಕಲರ್ನು ಚೇಂಜ್ ಆಗಿಲ್ಲ, ಕಡಲೆ ಹಿಟ್ಟನ್ನು ಹುರಿದ್ಮೇಲೆ ಘಮ ಘಮನೆ ವಾಸನೆ ಬರ್ತದೆ. ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ದೊಡ್ಡ ಕಟ್ಲೆ ಒಂದು ದೊಡ್ಡ ಕಟ್ಟನೆ ಇತ್ತು. ಅದರಲ್ಲಿ ಅಂದರೆ ಒಂದು ಸೂಡಾಗಷ್ಟ ನಾನು ಪಾಲಕ್ ಸೊಪ್ಪನ್ನು ಸೋಸ್ಬಿಟ್ಟು ತೊಳೆದ್ಬಿಟ್ಟು ತೊಗೊಂಡೀನಿ ರೀ. ಆದಷ್ಟು ಎಳೆ ಪಾಲಕ್ ಸೊಪ್ಪನ್ನು ತೊಗೊರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ಇದನ್ನು ಕಟ್ ಮಾಡಿಬಿಟ್ಟು ತೊಗೋತೀನಿ ರೀ. ನೋಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇದನ್ನು ಸೂಡ್ ಅಂತ ಕರಿತೀವಿ. ಕೆಲವೊಂದು ಕಡೆ ಇದನ್ನು ಕಟ್ ಅಂತ ಕರೀತಾರೆ. ಅದನ್ನೇ ನಾನು ಒಂದು ಸೂಡಾಗಷ್ಟು ತೊಗೊಂಡಿದ್ದೀನಿ. ನೋಡಿ ಇದನ್ನು ಈಗ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಆದಷ್ಟು ಎಳೆ ಪಾಲಕ್ ಸೊಪ್ಪಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಈಗ ಇದನ್ನು ಸೈಡಿಗೆ ಇಡೋಣ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೇನೆ. ಈಗ ಹುರಿದಿರುವ ಶೇಂಗಾನ ಮಿಕ್ಸಿಗೆ ಹಾಕಿಬಿಟ್ಟು ತರಿಯಾಗಿಯೇ ಗ್ರೈಂಡ್ ಮಾಡ್ಕೊತೀನಿ. ಇಲ್ಲ ನಿಮ್ಮ ಕಡೆ ನೀವು ಬದನೆಕಾಯಿ ಎಣ್ಗಾಯಿ ಅದು ಮಾಡೋಕ್ಕೆ ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಟಿದ್ರೆ ಅದನ್ನು ಪೌಡ್ರನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ನೋಡಿ ಈಗ ಇದನ್ನು ಗ್ರೈಂಡ್ ಮಾಡಿದ್ದೀನಿ. ಇದನ್ನು ಸೈಡಿಗೆ ಇಡ್ತೀನಿ ರೀ. ಈಗ ಒಗ್ಗರಣೆಯನ್ನು ಹಾಕ್ತೀನಿ ರೀ. ನೋಡಿ ಕಡಾಯಿಗೆ ನಾನು ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಲಿ ರೀ. ಎಣ್ಣೆ ಕಾಯಿದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಫ್ರೈ ಆಗಲಿ ರೀ. ಜೀರಿಗೆ ಫ್ರೈ ಆದಮೇಲೆ 2 ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ತುಂಬ ಖಾರ ಬೇಡ ಅಂದರೆ 1 ಮೆಣಸಿನ್ಕಾಯನ್ನೇ ಹಾಕಿರಿ. ನೋಡಿ ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಒಂದು 8 ಬೆಳ್ಳುಳ್ಳಿ ಹೆಸರನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಕುಟ್ಟಿ ಹಾಕಬೇಡ್ರಿ, ಕಟ್ ಮಾಡಿನೇ ಹಾಕಿರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ನೋಡಿ ಆ ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿ ತೊಗೋತೀನಿ. ಕಲರ್ ಏನು ಚೇಂಜ್ ಆಗೋದು ಬೇಡ, ಬೆಳ್ಳುಳ್ಳಿ ಫ್ರೈ ಆದರೆ ಸಾಕು. ನೋಡಿ ಇಲ್ಲಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿಯನ್ನು ಹಸಿ ವಾಸನೆ ಹೋಗಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ನೋಡಿ ಈಗ ಈರುಳ್ಳಿ ಸಾಫ್ಟ್ ಆಗ್ಯಾವೆ. ಇದಕ್ಕೊಂದು ಅರ್ಧ ಬಟ್ಲಾಗಷ್ಟು ನಾನಿಲ್ಲಿ ಹಸಿ ವಟಾಣಿಯನ್ನು ನೀರಲ್ಲಿ ನೆನೆಸ್ಬಿಟ್ಟು ಕುದಿಸ್ಬಿಟ್ಟು ಹಾಕಿನಿ ರೀ. ನೀವು ಫ್ರೋಝನ್ ವಟಾಣಿನೂ ಹಾಕ್ಬೋದು, ಇಲ್ಲ ವಟಾಣಿನೇ ಬೇಡ ಅಂದ್ರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ 1 ಟೊಮ್ಯಾಟೋನ ಹಾಕ್ತಾಯಿದ್ದೀನಿ. ದೊಡ್ಡ ಸೈಜದ್ದು 1 ಟೊಮ್ಯಾಟೊ ಹಾಕಿನಿ, ಸಣ್ಣ ಇದನ್ನು 2 ಹಾಕಿರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ಟೊಮ್ಯಾಟೊನು ಅವಾಗ ಉಪ್ಪು ಹಾಕೋದ್ರಿಂದ ಬೇಗನೆ ಸಾಫ್ಟ್ ಆಗ್ತದೆ ರೀ. ನೋಡಿ ಅದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ಟೊಮ್ಯಾಟೊ ಚೆಂದಂಗೆ ಬೇಯಬೇಕ್ರಿ. ಅದು ಟೊಮ್ಯಾಟೊ ಬೇಯ್ದು ಸಾಫ್ಟ್ ಆಗಬೇಕು. ಅದರ ಹಸಿ ಅಂಶ ಏನೂ ಉಳಿಬಾರ್ದು ನೋಡಿರಿ. ನೋಡಿ ಈಗ ಮಸಾಲೆಗಾಗಿ ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರು, 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತೀನಿ. ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು. ನೋಡಿ ಆ ಮಸಾಲೆಯನ್ನು ಲೋ ಫ್ಲೇಮ್ದಲ್ಲಿಟ್ಟೇ ಮಿಕ್ಸ್ ಮಾಡ್ತೀನಿ ರೀ. ಇಲ್ಲಾಂದ್ರೆ ಚಿಲ್ಲಿ ಪೌಡ್ರದ್ದು ಏನಾಗ್ತದೆ ಬೇಗನೆ ಸೀದೋಗ್ತದೆ. ಮಸಾಲೆ ಚೆನ್ನಾಗಿ ಬೇಯಲಿ ರೀ. ನಾನು ಇದನ್ನು ಏನು ಮಾಡ್ತೀನಿ, ಮುಚ್ಚಿ 1 ನಿಮಿಷ ಆಗಷ್ಟೇ ಬೇಯಿಸ್ತೀನಿ. ನೋಡಿ ಮಸಾಲೆಯನ್ನು ಚೆನ್ನಾಗಿ ಬೇಯ್ದಿರ್ತದೆ, ಎಣ್ಣೆನೂ ಸಪ್ರೇಟ್ ಆಗ್ಯದ. ಆಮೇಲೆ ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಪಾಲಕನ್ನು ಹಾಕ್ತಾಯಿದ್ದೀನಿ. ನೋಡಿ ಪಾಲಕನ್ನು ಹಾಕಿದ್ಮೇಲೆ ಹೈ ಫ್ಲೇಮ್ದಲ್ಲಿಟ್ಟೇ ಮಿಕ್ಸ್ ಮಾಡ್ಕೋತೀನಿ ರೀ. ಅವಾಗ ಏನಾಗ್ತದೆ, ಪಾಲಕ್ ಸೊಪ್ಪು ಬೇಗನೆ ಕರಿಗಿ ಬಿಡ್ತದೆ ಮತ್ತು ಪಾಲಕ್ ಸೊಪ್ಪು ನೀರನ್ನು ಬಿಡ್ತದೆ ರೀ. ನೋಡಿ ಆಲ್ರೆಡಿ ಏನಾಗಿರ್ತದೆ, ಉಪ್ಪನ್ನು ಹಾಕಿರ್ತೀವಲ್ಲ ನಾವು. ನೋಡಿ ಎಷ್ಟು ಬೇಗನೆ ಕರಿಗಿ ಏನಾಗ್ತದೆ ರೀ, ಅದು ನೀರು ಬಿಡ್ತದೆ. ನೋಡಿರಿ ಪಾಲಕ್ ಸೊಪ್ಪೆಲ್ಲ ಕರಗಿ ಬಿಟ್ಟದ್ರಿ. ನೋಡಿ ಈಗ ಇದನ್ನು ಮುಚ್ಚಿ ಒಂದು 2 ನಿಮಿಷ ಲೋ ಫ್ಲೇಮ್ದಲ್ಲಿಟ್ಟು ಬೇಯಿಸ್ತೀನಿ ರೀ. ನೋಡಿ ಇನ್ನೂ ಸಾಫ್ಟ್ ಆಗ್ಯದ್ರಿ ಪಾಲಕ್. ಆವಾಗ ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಶೇಂಗಾ ಪುಡಿ ಮತ್ತು ಹುರಿದಿಟ್ಕೊಂಡಿರುವಂಥ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಎರಡೂ ಹಾಕಿರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಇಲ್ಲ ನೀವು ಕಡಲೆ ಬೀಜ ಅಥವಾ ಶೇಂಗಾ ಬೇಡ ಅಂದ್ರೆ ನೀವು ಅಲ್ಲಿ ಬಿಳಿ ಎಳ್ಳನ್ನಾದ್ರೂ ಹಾಕ್ಬೋದು. ಅದನ್ನು ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ನೋಡಿ ಶೇಂಗಾ ಪುಡಿ ಮತ್ತು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಗ್ರೇವಿ ನಿಮ್ಗೆ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೋಡಿ ನೀರನ್ನು ನಾನು ಒಂದು ಬಟ್ಲಾಗಷ್ಟು ನೀರು ನಾನು ಹಾಕಿದ್ದೀನಿ ರೀ. ನೀರು ತುಂಬ ತೆಳುವೂ ಮಾಡಲ್ಲ, ತುಂಬ ಗಟ್ಟಿನೂ ಮಾಡಲ್ಲ. ನೋಡಿ ಈಗಿದು ಕುದಿ ಬರ್ಬೇಕು ರೀ. ನೋಡಿ ಇದನ್ನು ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ತೀನಿ ರೀ. ಈಗ ಮಸಾಲೆ ಜೊತೆ ಎಲ್ಲ ಚೆನ್ನಾಗಿ ಹಿಟ್ಟೋದೆಲ್ಲ ಚೆನ್ನಾಗಿ ಬೇಯ್ದದ್ರಿ. ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋ ಮುಂದೆ ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲನ ಹಾಕಿದ್ದೀನಿ. ಬಟ್ ಅದು ಕ್ಲಿಪ್ಪು ಮಿಸ್ ಆಗ್ಯದ್ರಿ. ನೀವು ಅರ್ಧ ಸ್ಪೂನ್ ಆಗಷ್ಟು ಲಾಸ್ಟಿಗೆ ಗರಂ ಮಸಾಲನ ಹಾಕಿರಿ. ಈಗ ಬಿಸಿ ಬಿಸಿಯಾಗಿ ಕಡಲೆ ಹಿಟ್ಟು ಹಾಕಿ ಮಾಡಿರುವಂಥ ಪಾಲಕ್ ಪಲ್ಯ ರೆಡಿ ಆಗಿದ್ರಿ. ನೋಡಿ ಇದನ್ನು ಬಿಸಿ ಚಪಾತಿ ಅನ್ನ ಎಲ್ಲಕ್ಕೂ ಸರ್ವ್ ಮಾಡ್ಬೋದು. ನಾನು ಇವತ್ತು ಚಪಾತಿ ಜೊತೆ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಬಿಸಿ ಬಿಸಿ ಅನ್ನ, ರೊಟ್ಟಿ, ಚಪಾತಿ, ಪರಾಟೆ ಎಲ್ಲದಕ್ಕೂ ಬೆಸ್ಟಕ್ಕೊಮ್ಮೆ ಸ್ವಲ್ಪ ನಿಂಬೆ ರಸ ಹಾಕಿದ್ದೀನಿ. ನೋಡಿರಿ ನಾನು ಬೆಳಗ್ಗೆ ಮಕ್ಕಳು ಹೋಗೋ ಮುಂದೆ 8:30ಗೆ ಚಪಾತಿ ಮಾಡಿದ್ದೆ. ಈಗ ಮಧ್ಯಾಹ್ನವರೆಗೂ ಚಪಾತಿ ಎಷ್ಟು ಸಾಫ್ಟ್ ಆಗ್ಯಾವೆ. ಈ ರೀತಿ ನಿಮಗೆ ಸಾಫ್ಟ್ ಚಪಾತಿ ರೆಸಿಪಿ ಬೇಕಂದ್ರೂ ನೀವು ಕಮೆಂಟ್ ಮಾಡಿ
ತಿಳಿಸ್ರಿ. ನಾನು 2 ಪದರಿನ 3 ಪದರಿನ ಚಪಾತಿಯನ್ನು ನಿಮಗೆ ಮಾಡಿ ತೋರಿಸ್ತೀನಿ. ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಕಡಲೆ ಹಿಟ್ಟು ಹಾಕಿ ಮಾಡಿರೋ ಪಾಲಕ್ ಪಲ್ಯ ರೆಡಿ ಇದೆ. ಎಷ್ಟೋ ಸಲ ಮಕ್ಕಳಿಗೆ ಗ್ರೇವಿ ಥರ ಏನು ಬೆಳಗ್ಗೆ ಬಾಕ್ಸಿಗೆ ಪಲ್ಯ ಮಾಡೋದು ಅಂತನೂ ಗೊತ್ತಾಗಲ್ಲ. ಮತ್ತು ಇದು ಪಾಲಕ್ದಿಂದ ಮಾಡಿರೋ ಹೆಲ್ದಿ ರೆಸಿಪಿನೂ ಅದ. ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿರಿ. ನನಗೆ ಈ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.